ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾವು ಇಂದು 4ನೇ ತರಗತಿಯ ಕಲಿ ಕನ್ನಡ 4ನೇ ತರಗತಿಯ ಒಂದು ಪಾಠವಾದ ಕೊನೆಯ ಒಂದು ಪಾಠವನ್ನು ನಾವು ಓದೋಣ. ಕೊನೆಯ ಒಂದು ಪಾಠ ಅಂದರೆ ನಾವು ಸಮಾನರು ಎಂಬ ಪಾಠವನ್ನು ನಾವು ಕನ್ನಡದಲ್ಲಿರೋ ಪಾಠವನ್ನು ಸ್ವಲ್ಪ ನಾವು ಇಂಗ್ಲೀಷಲ್ಲೇ ಅರ್ಥವನ್ನು ತಿಳ್ಕೊಳ್ಳೋಣ. ನಾವು ಸಮಾನರು ವಿ ಆರ್ ಈಕ್ವಲ್. ನೀವು ಎಲ್ಲರೂ ಸಮಾನರು. ಒಂದು ಉದ್ಯಾನವನದಲ್ಲಿ ಅನೇಕ ರೀತಿಯ ಗಿಡ ಮರಗಳಿದ್ದವು. ಗಿಡ ಮರ ಅಂದರೆ ಟ್ರೀಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಉದ್ಯಾನವನ ಗಾರ್ಡನ್. ದೇರ್ ವರ್ ಮೆನಿ ಕೈಂಡ್ಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಟ್ರೀಸ್ ಇನ್ ಅ ಗಾರ್ಡನ್. ಅವು ಅಲ್ಲಿದ್ದುದರಿಂದ ಉದ್ಯಾನವನದ ಅಂದವು ಹೆಚ್ಚಿತು. ಉದ್ಯಾನವನದಲ್ಲಿ ಗಿಡ ಮರಗಳು ಇದ್ರೇ ಅದರ ಅಂದ ಒಂದು ಹೆಚ್ಚೋದಲ್ವ. ಅದೇ ರೀತಿಯಾಗಿ ಉದ್ಯಾನವನದಲ್ಲಿ ಗಿಡ ಮರಗಳಿದ್ರಿಂದ ಅದು ತುಂಬ ಸುಂದರವಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಅವು ಬಿಕಾಸ್ ದೇರ್ ಇಸ್ ಅ ಬ್ಯೂಟಿ ಆಫ್ ದ ಪಾರ್ಕ್ ವಾಸ್ ಎನ್ಚಾನ್ಸ್ಡ್. ಅಲ್ಲಿರುವ ಪ್ರತಿಯೊಂದು ಗಿಡ ಮರವು ತಮ್ಮಿಂದಲೇ ಈ ಉದ್ಯಾನವನವು ಆಕರ್ಷಣೆ ಹೆಚ್ಚಿದೆ ಎಂದು ಬೀಗುತ್ತಾ ತಮ್ಮೊಳಗೆ ಹೀಗೆ ಮಾತನಾಡಿಕೊಂಡಿದ್ದವು. ಅವು ಏನಾಗುತ್ತೆ, ನನ್ನಿಂದಲೇ ಈ ಒಂದು ಗಾರ್ಡನ್ ತೋಟ ಸುಂದರವಾಗಿ ಕಾಣುತ್ತೆ ಅಂತ ಅವು ಗಿಡಗಳು ಏನು ಮಾಡ್ತಾಯಿದ್ವು, ತಮ್ಮಲ್ಲೇ ಅವು ಜಂಬ ಕಚ್ಕೊತಾ ಇತ್ತು. ನೀವು ಕೇಳಿರ್ಬೋದು, ಕೋಳಿ ಮತ್ತು ಮುದುಕಿ ಅದು ಸ್ಟೋರಿ ಇದಲ್ವಾ. ನನ್ನ ಒಂದು ಕೋಳಿಯಿಂದನೇ ಬೆಳಗಾಗುತ್ತೆ ಅಂತ ಅಜ್ಜಿ ಕೋಳಿ ಎತ್ಕೊಂಡು ಹೋಗ್ತಾಳೆ. ನಾರ್ಮಲಾಗಿ ನೆಕ್ಸ್ಟ್ ಜನರು ಅವರವ್ರದ್ದ ಒಂದು ಕಾರ್ಯವನ್ನು ಮಾಡ್ಕೊತಾ ಇರ್ತಾರೆ. ಸೊ ಅದೇ ರೀತಿಗೆ ಇದು ಎವ್ರಿ ಟ್ರೀಸ್, ಇಲ್ಲಿ ಪ್ರತಿಯೊಂದು ಅಂದರೆ ಎವ್ರಿ ಟ್ರೀಸ್ ದೇರ್ ಸ್ಪೋಕ್ ಟು ದೆಮ್ಸೆಲ್ಸ್ saying that the attraction of the park has increased by itself ಅನ್ಕೊತಾರೆ. ಮಾವಿನ ಮರ ಮ್ಯಾಂಗೋ ಟ್ರೀ ಹೇಳುತ್ತೆ, ಎಲ್ಲರೂ ಕೇಳಿ, ಲಿಸನ್ ಎವ್ರಿವನ್, ನಾನು ಮಾವಿನ ಮರ, ಐ ಆಮ್ ಎ ಮ್ಯಾಂಗೋ. ನಿಮ್ಮೆಲ್ಲರ ಹಿರಿಮಾವ, ನಾನು ನಿಮಗೆಲ್ಲ ದೊಡ್ಡವನು. ಅಂದರೆ ಆಲ್ ಆಫ್ ಯು ಗ್ರೇಟ್ ಬ್ರದರ್ ಇಲ್ಲ, ಸಹೋದರ ಅಂದರೆ ಹಿರಿಮಾವ ಅಂದರೆ ಬ್ರದರ್ ಇಲ್ಲ. ನನ್ನ ಹಣ್ಣು ಇಷ್ಟು ಸಿಹಿಯಾಗಿದೆ ಎಂದರೆ ಹುಡುಗರು ಮುದುಕರು ಎಲ್ಲರೂ ನನ್ನ ಹಣ್ಣಿಗಾಗಿ ಮುಗಿ ಬೀಳುತ್ತಾರೆ ಎಂದಿತು. ನನ್ನ ಹಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಹಣ್ಣುಗೋಸ್ಕರ ಹುಡುಗರು, ಬಾಯ್ಸ್, ಓಲ್ಡ್ ಮೆನ್ಸ್ ಅವರೆಲ್ಲ ಏನಾಗ್ಬಿಡ್ತಾರೆ, ಬೀಳ್ತಾರೆ ಅಂತ, ಅಂದರೆ ತುಂಬ ಇಷ್ಟಪಡ್ತಾರೆ. ಮೈ ಫ್ರೂಟ್ಸ್ ಈಸ್ ಸೋ ಸ್ವೀಟ್, ತುಂಬ ಹಣ್ಣಾಗಿದೆ. ದಟ್ ಬಾಯ್ಸ್ ಆ್ಯಂಡ್ ಓಲ್ಡ್ ಮೆನ್ಸ್ ಆರ್ ಫಾಲ್ ಫಾರ್ ಮೈ ಫ್ರೂಟ್ ಅಂತ ಹೇಳುತ್ತೆ. ನಿಜನೇ ಅಲ್ವಾ? ನೆಕ್ಸ್ಟ್, ಮಾವಿನ ಮರದ ಮಾತು ಕೇಳಿದ ಹಲಸೆ ಮರವು ಏನಾಗುತ್ತೆ, ಮಾವಿನ ಮರ ಹೇಳೋದನ್ನ ಕೇಳುತ್ತೆ. ದ ಜಾಕ್ ಫ್ರೂಟ್ ಹರ್ಡ್ ದ ಮ್ಯಾಂಗೋಸ್ ಟ್ರೀ ವಾಟ್ ಹಿ ಸೆಡ್. ಹಲಸಿನ ಮರ ಜಾಕ್ ಫ್ರೂಟ್ ಟ್ರೀ. ನಿನ್ನ ಹಣ್ಣು ಸಿಹಿಯಾಗಿರಬಹುದು, ಯುವರ್ ಫ್ರೂಟ್ ಕ್ಯಾನ್ ಬಿ ಸೋ ಸ್ವೀಟ್. ನಿನ್ನ ಉಪಯೋಗದಷ್ಟೇ ನನ್ನನ್ನು ಮನುಷ್ಯರು ಉಪಯೋಗಿಸುತ್ತಾರೆ. ಏನು ಹೇಳುತ್ತೆ, ನೀನು ಎಷ್ಟು ಮುಖ್ಯನೋ ನಾನು ಅಷ್ಟು ಮುಖ್ಯ. ಡೋಂಟ್ ಫರ್ಗೆಟ್ ದಟ್ ಪೀಪಲ್ ಯೂಸ್ ಮೀ ಆ್ಯಸ್ ಮಚ್ ಆ್ಯಸ್ ದೇ ಯೂಸ್ ಯು. ಅಂದರೆ ಮಾವಿನ ಮರದ ಹಣ್ಣನ್ನು ಎಷ್ಟು ಇಷ್ಟಪಡ್ತಾರೆ, ಅದೇ ರೀತಿಯಾಗಿ ನನ್ನ ಒಂದು ಹಲಸಿನಕಾಯಿಯನ್ನು ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದೆ. ಆಯಿತಾ? ನಂತರ, ಅಲ್ಲದೆ ನಾನು ಕೊಡುವ ಒಂದು ಹಣ್ಣು 4 ಜನರಿಗೆ ಸಾಕು. ಏನು ಹೇಳುತ್ತೆ, ನಾನು ಕೊಡೋ ಹಣ್ಣು, ಒನ್ ಫ್ರೂಟ್ ದಟ್ ಐ ಗಿವ್ ಈಸ್ ಎನಫ್ ಫಾರ್ 4 ಪೀಪಲ್. 4 ಜನಕ್ಕೆ ಅದು ಒಂದು ಹಣ್ಣು ಸಾಕಾಗುತ್ತೆ. ಅಂದರೆ ಅದರ ಹಲಸಿನ ಹಣ್ಣಲ್ಲಿ ತುಂಬ ಹಣ್ಣಿರುತ್ತಲ್ವಾ. ಆದರೆ ಬಟ್ ನಿನ್ನ ಹಣ್ಣನ್ನು ತಿಂದರೆ ಒಬ್ಬರ ಹೊಟ್ಟೆಯು ತುಂಬುವುದಿಲ್ಲ. ಬಟ್
ಈಟಿಂಗ್ your ಫ್ರೂಟ್ ವಿಲ್ ನಾಟ್ ಫಿಲ್ ಒನ್ಸ್ ಸ್ಟಮಕ್ ಅಂತ ಹೇಳುತ್ತೆ. ನಿನ್ನ ಒಂದು ಮಾವಿನ ಹಣ್ಣನ್ನು ತಿಂದರೆ ನೀನು ಯಾರ ಹೊಟ್ಟೆನೂ ತುಂಬಲ್ಲ, ಬಟ್ ನಂದು ಒಂದು ಹಲಸಿನ ಹಣ್ಣನ್ನು ತಿಂದರೆ ಎಲ್ಲರ ಹೊಟ್ಟೆ ತುಂಬುತ್ತೆ ಅಂತ ಹೇಳುತ್ತೆ. ನಂತರ ತೆಂಗಿನ ಮರ, ಕೊಕೊನಟ್ ಟ್ರೀ. ಛಿ ಬಿಡು, ಛಿ ಬಿಡು ಅಂದರೆ ಲೆಟ್ ಇಟ್ ಗೋ. ನೀವಿಬ್ಬರು ಏನು ಹೇಳಿದ್ರೆ ಅದನ್ನು ಮರ್ತೋಗಿ. ನಿನ್ನ ಹಣ್ಣು ಮುಟ್ಟಿದರೆ ಮುಳ್ಳು ಅಂದರೆ ಐ ಥಾಟ್ ದಟ್ ಟಚಸ್ ಯುವರ್ ಲಾಟ್. ನಿನ್ನ ಮರದಲ್ಲಿ ತುಂಬ ಮುಳ್ಳಿರುತ್ತೆ ನಿನ್ನ ಹಣ್ಣಲ್ಲಿ, ಅದನ್ನು ಬಿಡಿಸಲು ಹೋದರೆ ಕೈಯೆಲ್ಲ ಮೇಣ. ಮೇಣ ಅಂದರೆ ವ್ಯಾಕ್ಸ್, ಅಂದರೆ ಜಿಡ್ಡಿರುತ್ತಲ್ವ ಅದು. ಓಕೆನಾ? ಇಫ್ ಯು ಟ್ರೈ ಟು ಅಂಟೈ ಇಟ್, ಅದನ್ನು ತೆಗಿಯೋಕ್ಕೋದ್ರೆ ಯುವರ್ ಹ್ಯಾಂಡ್ಸ್ ವಿಲ್ ಬಿ ವ್ಯಾಕ್ಸ್, ಇಂಟೆಂಟ್ ಆಗಿರುತ್ತೆ. ಆದರೆ ನನ್ನ ಕಾಯಿ ನೋಡು, ಬಟ್ ಲುಕ್ ಅಟ್ ಮೈ ನಟ್ಸ್. ಇಫ್ ನಾಟ್ ಪ್ಲಕ್ಡ್ ಫಾರ್ ಫ್ರೆಶ್ ವಾಟರ್, ಎಳೆಯದಾಗಿದ್ದರೆ ಎಳೆನೀರು ಅಂದರೆ ಎಳೆಯದಾಗಿದ್ದರೆ ದಟ್ ಏನಾಗುತ್ತೆ, ಫ್ರೆಶ್ ವಾಟರ್ ಇರುತ್ತೆ, ಗೆಟ್ ಫ್ರೆಶ್ ವಾಟರ್. ಬಲಿತರೆ ಸಾಂಬಾರಿಗೆ ಅಂದರೆ ಯಾವಾಗ ಅದು ರೈಪ್ ಆಗಿರುತ್ತೆ ಆವಾಗ ಅದು ಸಾಂಬಾರಿಗೆ ಯೂಸ್ ಮಾಡ್ಬೋದು. ದೇವರ ಪೂಜಾ ವಿಧಾನ ಅಂದರೆ ಫಾರ್ ಗಾಡ್ಸ್ ವರ್ಕ್, ಪೂಜೆ ಎಲ್ಲ ಮಾಡ್ಬೋದು. ಒಣಗಿದರೆ ಕೊಬ್ಬರಿಗೆ. ಇಫ್ ಇಟ್ ಡ್ರೈ ಫಾರ್ ಫ್ಯಾಟ್, ಇಟ್ ಗಿವ್ಸ್ ಟು ಓಕೆ ಇನ್ನದು ಗಾಣಕ್ಕೆ ಕೊಟ್ಟರೆ ಎಣ್ಣೆಯಾಗುತ್ತೆ, ಅದನ್ನು ಎಣ್ಣೆನೂ ಸಹ ಆಯಿಲ್ ಆಗಿ ಯೂಸ್ ಮಾಡ್ಬೋದು. ಇನ್ನು ಚಪ್ಪರಕ್ಕೆ ನನ್ನ ಗರಿಗಳು, ಚಪ್ಪರ ಅದು ಫೆದರ್ಸ್ ಏನಿರುತ್ತೆ ಅದನ್ನು ನಾವು ಚಪ್ಪರವಾಗಿ ಒಂದು ಯೂಸ್ ಮಾಡ್ಬೋದು. ಆಯಿತಾ? ಸ್ವಚ್ಛಗೊಳಿಸುವ ಪೊರಕೆಗೆ ನನ್ನ ಕಡ್ಡಿಗಳು, ಕ್ಲೀನ್ ಮಾಡೋಕ್ಕೆ ನಾವು ಬ್ರೂಮ್ಸ್ ಆಗಿ ವಿ ಕ್ಯಾನ್ ಯೂಸ್ ದಟ್. ಮನೆಯ ಪಕ್ಕಾಸಿಗೆ ನನ್ನ ಮರ ಏನಾಗುತ್ತೆ, ಇದನ್ನು ಅಷ್ಟೇ ಮನೆ ಗೂಡ್ಸೋಕ್ಕೆ ಯೂಸ್ ಮಾಡ್ಬೋದು. ಎಲ್ಲವೂ ಜನರ ಕೆಲಸಕ್ಕೆ ಬೇಕು, ಆಲ್ ಆರ್ ನೀಡೆಡ್ ಫಾರ್ ಪೀಪಲ್ಸ್ ವರ್ಕ್, ಎಲ್ಲ ನಮಗೆ ಬೇಕು. ಆದ್ದರಿಂದ ನಾನು ಅವರಿಗೆ ಕಲ್ಪವೃಕ್ಷವಾಗಿದ್ದೇನೆ ಎಂದಿದ್ದು, ನಾನು ಅದಕ್ಕೆ ಕಲ್ಪವೃಕ್ಷವಾಗಿದ್ದೇನೆ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಬೇಕು. ಈ ಬ್ಯಾನಿಯನ್ ಟ್ರೀ ಹೇಳ್ದ ಕೊಕೊನಟ್ ಟ್ರೀ, ತೆಂಗಿನ ಮರ ಏನು ಮಾಡುತ್ತೆ, ಆಲದ ಮರ ಕೇಳಿದ್ದನ್ನು ಕೇಳು, ಇದೆಲ್ಲ ಅದು ಸ್ಟೋರಿನ ಹೇಳುತ್ತೆ. ನಂತರ ಯಾವ ಗಿಡ